ಸ್ನೇಹಿತರೆ, ನಾನು ರೇಣುಕಾ ಇವತ್ತು ನಿಮಗಾಗಿ ಸೋಯಾ 65 ರೆಸಿಪಿನ ತೊಗೊಂಬಂದಿನಿ. ಭಾಳಷ್ಟು ಜನ ಕಮೆಂಟ್ ಒಳಗೆ ಹೇಳಿದ್ರಿ, ನನಗೆ ಇನ್ಫಾರ್ಮ್ನು ಮಾಡಿದ್ರಿ. ನಿಮ್ಮ ಚಾನಲ್ ಒಳಗೆ ಭಾಳ ದಿವಸ ಆಯ್ತು ಯಾವುದು ಸ್ನ್ಯಾಕ್ಸ್ ರೆಸಿಪಿ ಬಂದಿಲ್ಲ, ಒಂದು ಸ್ನ್ಯಾಕ್ಸ್ ರೆಸಿಪಿ ಹಾಕ್ರಿ ಚಲೋದಂತ ಹೇಳಿದ್ರಿ. ಅದಕ್ಕೆ ಇವತ್ತು ಸೋಯಾ 65 ರೆಸಿಪಿನ ನಿಮಗಾಗಿ ತೊಗೊಂಬಂದೀನಿ. ನಾ ಹಾಕೋ ಎಲ್ಲ ವಿಡಿಯೋಸನ್ನು ಭಾಳಷ್ಟು ಜನ ನೋಡಾಕತ್ತೀರಿ, ಲೈಕ್ನು ಮಾಡ್ತೀರಿ, ಕಮೆಂಟ್ನು ಮಾಡ್ತೀರಿ. ಆದರೆ ಸಬ್ಸ್ಕ್ರೈಬ್ ಮಾಡಿಲ್ಲ. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾ ಹಾಕೋ ನೆಕ್ಸ್ಟ್ ವಿಡಿಯೋಸ್ದೆಲ್ಲ ನೋಟಿಫಿಕೇಷನ್ ನಿಮ್ಗೆ ಬರ್ತೈತಿ ಮತ್ತು ನೀವು ಈಸಿಯಾಗಿ ನಾವು ಹಾಕೋ ರೆಸಿಪೀಸ್ ಎಲ್ಲ ನೋಡ್ಬೋದು. ಇಲ್ಲಿ ನೋಡ್ರಿ, ಇವು ಸೋಯಾಬೀನ್ ಶಾಂಡಿಗಿನೂ ಅಂತ ಹೇಳ್ತಾರೆ, ಸೋಯಾ ಚಂಕ್ಸ್ ಅಂತ ಹೇಳ್ತಾರೆ, ಸೋಯಾ ವಡಿ ಅಂತ ಹೇಳ್ತಾರೆ. ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ. ಇದರಿಂದ 65 ಮಾಡಿದ್ರೆ ಭಾಳ ಟೇಸ್ಟ್ ಆಗಿರ್ತೈತಿ. ಬರ್ರಿ ಹೆಂಗೆ ಮಾಡೋದಂಥೇಳಿ ನೋಡ್ಕೊಳ್ಳೋಣ. ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆಗೆ ಒಂದು ಚರಿಗೆಯಷ್ಟು ನೀರು ಹಾಕಾಕತ್ತೀನಿ. ಈಗ ಒಂದು ½ ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ. ಇದಕ್ಕೆ ಒಂದು ½ ಟೀ ಸ್ಪೂನಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, 1 ಟೀ ಸ್ಪೂನಷ್ಟು ಒಣ ಖಾರ ಪುಡಿ, 1-2 ಚಿಟಿಕೆಯಷ್ಟು ಹಿಂಗೆ ಹಾಕಿದ್ರೆ ಭಾಳ ಟೇಸ್ಟ್ ಬರ್ತೈತಿ. 2 ಟೀ ಸ್ಪೂನಷ್ಟು ಮೊಸರು ಹಾಕಾಕತ್ತೀನಿ. ಇದನ್ನೀಗ ಚೆಂದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಮಿಕ್ಸ್ ಆಗೈತಿ. ಇದಕ್ಕೆ ಟೇಸ್ಟ್ ನೋಡಿದೆ, ಇದಕ್ಕೆ ಹುಳಿ ಸ್ವಲ್ಪ ಕಡಿಮೆ ಅನ್ಸಾತೈತಿ. ಅದಕ್ಕೆ ಇನ್ನೊಂದು ಟೀ ಸ್ಪೂನ್ ಮೊಸರು ತೊಗೊಳತ್ತೀನಿ. ಈಗ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೇಮ್ ಮಸಾಲೆ ಮಜ್ಜಿಗೆ ಏನು ಟೇಸ್ಟ್ ಬರ್ತಲ್ಲ ಅದೇ ಟೇಸ್ಟೇ ಬಂದಿರ್ತೈತಿ ಇದು. ಈಗ ಇದಕ್ಕೆ ಸೋಯಾ ವಡಿ ಏನಿದಾವಲ್ಲ ಆ ಸೋಯಾ ವಡಿನ ಹಾಕ್ಕೊಳ್ಳೋಣ. ಇಲ್ಲೇ ಈ ಸೋಯಾ ವಡಿ ಒಂದು 1/4 kg ಸ್ವಲ್ಪ ಜಾಸ್ತಿ ಇದಾವೆ. ಈಗ ಇವನ್ನ ಕರೆಕ್ಟಾಗಿ ಇದ್ರೊಳಗೆ ನೆನೆಯಾಕಿಡೋಣಂತೆ. ಈ ಟೈಪ್ ನೀವು ಹೋಲ್ ನೈಟ್ ನೆನೆಯಾಕಿಟ್ರೆ ನಡಿತೈತಿ. ಈಗ ನಮ್ಗೆ ಟೈಮ್ ಇಲ್ಲ, ಅದಕ್ಕೆ ಫಸ್ಟ್ ಈಗ ಒಂದು ಅರ್ಧ ತಾಸಷ್ಟೇ ಇದನ್ನು ಈ ಟೈಪ್ ನೆನೆಯಾಕಿಡ್ತೀನಿ. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಅಲ್ಲೇ ಸೋಯಾ ವಡಿ ಅಂತೂ ನೆನೆಯಾಕಿಟ್ಟೈತಿ. ಈಗ ಒಗ್ಗರಣೆಗೆ ನಮಗೆ ಹಸಿ ಶುಂಠಿ, ಬೆಳ್ಳುಳ್ಳಿ, ಕರಿಬೇವು ಮತ್ತು ಮೆಣಸಿನ್ಕಾಯಿ ಬೇಕು. ಇದನ್ನೆಲ್ಲ ಈಗ ಹೆಚ್ಚಿಟ್ಕೊಳ್ಳೋಣ. ಈಗ ಇದನ್ನು ಕರೆಕ್ಟಾಗಿ ಹೆಚ್ಚಿಕೊಳ್ಳೋಣ ಈ ಟೈಪ್. ಈಗ ಇಲ್ಲೇ ನೋಡ್ರಿ, ನಾನು ಉಳ್ಳಾಗಡ್ಡಿ ಯೂಸ್ ಮಾಡಾಕ್ತಿಲ್ಲ. ಯಾಕಂದರೆ ಸ್ಟ್ರೀಟ್ ಫುಡ್ ಒಳಗೆ ಯೂಶ್ವಲಿ 65 ಅದು ಮಾಡ್ತಾರಲ್ಲ, ಅಲ್ಲೇ ಉಳ್ಳಾಗಡ್ಡಿ ಯೂಸ್ ಮಾಡೋಂಗಿಲ್ಲ. ಬೇಕಿದ್ರೆ ನೀವು ಉಳ್ಳಾಗಡ್ಡಿ ಹಾಕ್ಕೋಬೋದು. ಇವಾಗ ಹಸಿ ಶುಂಠಿ ಎಲ್ಲ ಸಣ್ಣದಾಗಿ ಹೆಚ್ಕೊಂಡಿದೆ. ಈಗ ಒಂದಿಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈ ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚೋಣಂತೆ. ಅಗದಿ ಫುಲ್ ಸಣ್ಣದಾಗಿರ್ಬಾರ್ದು, ಸ್ವಲ್ಪ ದಪ್ಪ ದಪ್ಪ ಹೆಚ್ಕೋಬೇಕು. ಈ ಟೈಪ್ ಒಂದ್ರೊಳಗೆ 2 ಪೀಸ್ ಆದರೆ ಸಾಕು. ಈಗ ಒಂದ್ರೊಳಗೆ 2 ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನ. ಈಗ ಒಂದು 4 ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಳಾಕ್ತೀನಿ. ಈಗ ಉದ್ದುದ್ದಾಗಿ ಮೆಣಸಿನ್ಕಾಯಿ ಹಚ್ಚಿದ್ರೆ ಟೇಸ್ಟ್ ಅನಿಸ್ತದೆ. ಈಗ ಇವು ನೆನೆ ಹಾಕ್ತಾವು ಅಂದರೂ ಇನ್ನೊಂದು ಟೈಮ ಕರೆಕ್ಟಾಗಿ ಮಿಕ್ಸ್ ಮಾಡಿಡೋಣ. ಇನ್ನೊಂದು 5 ನಿಮಿಷ ಇದೇ ಟೈಪ ನೆನೆಯಾಕಿಡೋಣ ಅಂತಿದ್ನ. ಈ ಟೈಪ್ ನೀವು ಮತ್ತೊಮ್ಮೆ ಕಲಿಸ್ಕೊಂಡಿಟ್ರೆ ಏನಾಕೈತಿ, ಕರೆಕ್ಟಾಗಿ ಎಲ್ಲ ಕಡೆನೂ ನೀರು ಹತ್ತಿ ನೆನಿತಾವು. ಈಗ ಇದನ್ನು ಇನ್ನೂ ಒಂದು 5 ನಿಮಿಷ ಹಿಂಗೆ ಬಿಡೋಣಂತ. ಈಗ ಎಲ್ಲ ಮೆಣಸಿನ್ಕಾಯಿನೂ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದೇ ರೀತಿ 1-2-3 ಕರಿಬೇವು ಕಡ್ಡಿ ತೊಗೊಂಡಿನಿ. ಕರಿಬೇವು ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಜಾಸ್ತಿ ಬರ್ತೈತಿ. ಅದಕ್ಕೆ 3 ಕರಿಬೇವು ಕಡ್ಡಿ ತೊಗೊಂಡಿದ್ದೀನಿ. ಇದನ್ನು ಚೆಂದಾಗಿ ಈ ಟೈಪ್ ಬಿಡಿಸ್ಕೊಂಡು ಇಟ್ಕೊಳ್ಳೋಣ. ಇವು ನೋಡ್ರಿ, ಇಲ್ಲಿ ನೆಂದಾವ, ಇಷ್ಟಿಷ್ಟಂತೂ ನೆಂದಾವ. ಇನ್ನು ಫುಲ್ ಒಳಗಡೆ ಡೀಪಾಗಿ ನೆಂದಿಲ್ಲ. ಅದಕ್ಕೆ ಏನು ಮಾಡೋಣ, ಇವನ್ನ ಸ್ವಲ್ಪ ಕುದಿಸ್ಕೊಳ್ಳೋಣ. ಈಗ ನಾನು ಇಲ್ಲೊಂದು ಪಾತ್ರೆ ತೊಗೊಳತ್ತೀನಿ. ಇಲ್ಲೇ ನಾನು ನೆನೆಸಿಟ್ಕೊಂಡಿದ್ನಲ್ಲ ಸೋಯಾಬೀನ್ ಸ್ಯಾಂಡಿಗೆ
ಅವನ್ನ ಇದ್ರೊಳಗೆ ಆ್ಯಸ್ ಇಟ್ ಈಸ್ ಹಂಗೆ ಹಾಕಾಕತ್ತೀನಿ. ನೀವು ಓವರ್ ನೈಟ್ ಫುಲ್ ನೆನೆಸಿದ್ರೆ ಇಲ್ಲೇ ಕುದಿಸ್ಕೊಳ್ಳೋದು ನೆಸಸರಿ ಇರೋಂಗಿಲ್ಲ. ಇವನ್ನೆಲ್ಲ ಈಗ ಒಂದು ಕುದಿ ಕುದಿಸ್ಕೊಳ್ಳೋಣಂತೆ. ಒಂದು 3 ರಿಂದ 4 ನಿಮಿಷ ಕುದಿಸಿದ್ರೆ ಸಾಕು ನೀವು. ಈಗ ನೋಡ್ರಿ ಇಲ್ಲಿ ಸೋಯಾಬೀನ್ ಕುದಿಯಾಕತ್ತವು. ಈಗ ಗ್ಯಾಸ್ ಆಫ್ ಮಾಡ್ಕೊತೀನಿ. ಗ್ಯಾಸ್ ಆಫ್ ಮಾಡ್ಕೊಂಡು ಇದನ್ನು ಸೋಸ್ಕೊತೀನಿ. ಈಗ ಇವನ್ನ ಸೋಸ್ಕೊಂಡಿನಿ. ಸೋಸ್ಕೊಂಡು ಇನ್ನೊಂದು ಡಬ್ರಿ ತಕ್ಕೊಳತ್ತೀನಿ. ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಉಪ್ಪು ಹಾಕಕತ್ತೀನಿ. ಉಪ್ಪು ಸ್ವಲ್ಪ ಕಡಿಮೆನೇ ತೊಗೊರಿ. ಎದಕ್ಕಂದ್ರೆ ಆಲ್ರೆಡಿ ಇವನ್ನೇನು ನೆನೆಯಾಕೆ ಹಾಕಿರ್ತೀರಲ್ಲ ಆವಾಗ ಉಪ್ಪನ್ನು ಹಾಕಿರ್ತೈತಿ. ಅಂದರೂ ಅದು ಎಲ್ಲ ಸೋಸಿ ತೆಗಿರ್ತೀವಲ್ಲ ಅದರ ಅಂಶ ಹೋಗಿರ್ತೈತಿ. ಸ್ವಲ್ಪ ಇರ್ತೈತಲ್ಲ ಅದನ್ನು ನೋಡ್ಕೊಂಡು ಉಪ್ಪು ಹಾಕೋರಿ. ಈಗ ಒಂದು 3 ಟೀ ಸ್ಪೂನಷ್ಟು, 3 ಇಲ್ಲ ಜಾಸ್ತಿ ಐತಿ, ಒಂದು 4 ಟೀ ಸ್ಪೂನಷ್ಟು ಮೊಸರನ್ನು ತೊಗೊಳತ್ತೀನಿ. ಒಂದು 2 ಟೀ ಸ್ಪೂನಷ್ಟು ಖಾರ ಪುಡಿ ತೊಗೊಳತ್ತೀನಿ. ನಿಮಗೆ ರುಚಿ ತಕ್ಕಷ್ಟು ನೀವು ಬೇಕಾದ್ರೆ ಹೆಚ್ಚು ಕಡಿಮೆ ಮಾಡ್ಕೋಬೋದು. 1 ಟೀ ಸ್ಪೂನ್ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಳತ್ತೀನಿ. ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮಸ್ತ್ ಟೇಸ್ಟ್ ಕೊಡ್ತೈತಿ. 1-2 ಚಿಟಿಕೆ ಅಷ್ಟು ಹಿಂಗೆ ಹಾಕಾಕತ್ತೀನಿ. ಹಿಂಗೆ ಹಾಕೋದ್ರಿಂದ ಟೇಸ್ಟ್ ಚಲೋ ಬರ್ತೈತಿ. 1 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕಾಕತ್ತೀನಿ. ಇವನ್ನೆಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇನ್ನೂ ಇದು ಸುಡಾರ್ತೈತಿ ಅಂದರೂ ಕೈ ತಾಳ್ತೈತಿ, ನಡಿತೈತಿ. ಇಲ್ಲಿ ನಾವು 1 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿನಿ. ನಿಮ್ಮ ಕಡೆ ಅಕ್ಕಿ ಹಿಟ್ಟಿಲ್ಲ ಅಂದರೆ ನೀವು ಮೈದಾ ಹಿಟ್ಟನ್ನು ತೊಗೋಬೋದು. ಒಂದು 2 ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಿಟ್ಟು ಹಾಕಾಕತ್ತೀನಿ. ಕಾರ್ನ್ಫ್ಲೋರ್ ಹಿಟ್ಟು ಸ್ವಲ್ಪ ಕಡಿಮೆನೇ ಹಾಕಿರಿ, ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ. ಜಾಸ್ತಿ ಹಾಕಿದರೆ ಎಣ್ಣೆ ಹಾಳಾಗ್ಬಿಡ್ತೈತಿ. ಕುದಿಸ್ಕೊಂಡಾಗ ಇಲ್ಲಿ ಫುಲ್ ಹಿಂಡಿ ತೆಗೆದ್ರಿ ಅಂದ್ರೆ ಏನಾಗ್ಬಿಡ್ತೈತಿ, ನೀರಿನ ಅಂಶ ಎಲ್ಲ ಹೋಗ್ಬಿಡ್ತೈತಿ. ಇಲ್ಲಿ ನೀರಿನ ಅಂಶ ಸ್ವಲ್ಪ ಇರಬೇಕು. ಎದಕ್ಕಂದ್ರೆ ಇಲ್ಲಿ ನಾವು ಡ್ರೈ ಹಿಟ್ಟನ್ನು ಹಾಕ್ತೀವಲ್ಲ ಅದು ಪೂರ್ತಿ ಮಸಾಲೆನ ಹಿಡ್ಕೊತೈತಿ. ಈಗ ಇದು ಭಾಳ ಡ್ರೈ ಅನ್ಸತ್ತೈತಿ. ಅದಕ್ಕೆ ಇನ್ನೊಂದು 2 ಟೀ ಸ್ಪೂನಷ್ಟು ಮೊಸರು ಆ್ಯಡ್ ಮಾಡ್ಕೊಳತ್ತೀನಿ. ಈಗ ನೋಡ್ರಿ ಈ ಟೈಪ್ ಕಲಸ್ಕೊಂಡು ಇಟ್ಕೊಂಡಿನಿ. ಈಗ ಒಂದು ಬಾಳ್ಗಿ ತೊಗೊಂಡಿದ್ದೀನಿ. ಇದನ್ನು ಕಾಯಕ್ಕೆ ಬಿಡೋಣ. ಈಗ ಎಣ್ಣೆ ಹಾಕ್ಕೊಳತ್ತೀನಿ ಫ್ರೈ ಮಾಡೋಕ್ಕೆ. ಈಗ ಎಣ್ಣೆ ಅಂತೂ ಕಾಯಕ್ಕೆ ಇಟ್ಟೀನಿ. ಈಗ ಚೆಕ್ ಮಾಡೋಣ. ಎಣ್ಣೆ ಗರಮ್ ಆಗಿ ಕಾದೈತಿ. ಫುಲ್ ಸ್ಟ್ರಾಂಗ್ ಕಾಯ್ಬೇಕು ಎಣ್ಣೆ, ಅವಾಗನ ಹಾಕ್ಬೇಕು. ಇಲ್ಲಾಂದ್ರೆ ಕರೆಕ್ಟಾಗಿ ಕ್ರಿಸ್ಪಿ ಬರೋಂಗಿಲ್ಲ ಅವು. ಈಗ ಎಣ್ಣೆ ಅಂತೂ ಗರಮಾಗಿ ಕಾದೈತಿ. ಇದ್ರ ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಹಾಕ್ರಿ, ಎಣ್ಣೆ ಸಿಡಿತೈತಿ. ಈಗ ಇವನ್ನ 1-2 ನಿಮಿಷ ಅಷ್ಟ ಹೈ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೊಳ್ಳೋಣ. ಇವಾಗ 1-2 ನಿಮಿಷ ಆಗೈತಿ. ಫ್ಲೇಮನ್ನು ಲೋ ಮಾಡಾಕ್ತೀನಿ. ಇವಾಗ ಹಾಫ್ ಫ್ರೈ ಆಗ್ಯಾವ. ಹಾಫ್ ಫ್ರೈನ ತೆಗಿಯಾಕತ್ತೀನಿ ನಾನು. ಮತ್ತು ಇವು ಆರ್ತಾವಲ್ಲ, ಆರಿದ ಬಳಿಕ ಮತ್ತೊಮ್ಮೆ ಫ್ರೈ ಮಾಡ್ಬೇಕು. ಅವಾಗ ಫುಲ್ ಕ್ರಿಸ್ಪಿಯಾಗಿ ಬರ್ತಾವೆ. ಈಗೆಲ್ಲ ಇದೇ ಟೈಪ್ನ ಹಾಫ್ ಫ್ರೈ ಮಾಡ್ಕೊತೀನಿ ನಾನು. ಈಗ ಸ್ವಲ್ಪ ಫ್ರೈ ಮಾಡಿ ತೆಗೆದೆ. ಈಗ ಇನ್ನೊಂದು ಸ್ವಲ್ಪ ಫ್ರೈ ಮಾಡೋಕೆ ಹಾಕಾಕತ್ತೀನಿ. ಈಗ ನೀವು ಹಸಿದನ್ನು ಏನಾದರೂ ಎಣ್ಣೆ ಒಳಗೆ ಹಾಕಿದರೆ ಅದು ಫ್ರೈ ಆಗಬೇಕಾದ್ರೆ ಎಣ್ಣೆ ಭಾಳ ಆರಿಬಿಡ್ತೈತಿ. ಅದಕ್ಕೆ ಇದನ್ನ ಇನ್ನೊಮ್ಮೆ ಖಡಕ್ಕಾಗಿ ಕಾಯಿಸ್ಕೊಂಡಾದ ನಂತರ ನೆಕ್ಸ್ಟ್ ಹಾಕ್ತೀನಿ. ಈಗ ನೋಡ್ರಿ ಇಲ್ಲಿ ಒಂದು ಹಾಫ್ ಫ್ರೈ ಮಾಡ್ಕೊಂಡು ಇಟ್ಕೊಂಡೀನಿ. ಸ್ವಲ್ಪ ತಣ್ಣಗೂ ಆಗ್ಯಾವೆಲ್ಲ. ಇವನ್ನ ವಾಪಸ್ ಇನ್ನೊಮ್ಮೆ ಫ್ರೈ ಮಾಡ್ಕೊತೀನಿ. ಅಂದಾಗ ಅವು ಕ್ರಿಸ್ಪಿ ಬರ್ತಾವೆ. ಇಲ್ಲೇ ಫುಲ್ ಫ್ರೈ ಮಾಡಿದಾಗ ಅವು ಕ್ರಿಸ್ಪಿಯಾಗಿ ಬರ್ತಾವೆ. ಇವಾಗ ನೋಡ್ರಿ ಕಂಪ್ಲೀಟಾಗಿ ಇವು ಫ್ರೈ ಆಗ್ಯಾವ. ಇವನ್ನ ಒಂದು ಬೌಲ್ಗೆ ತಗೊಳ್ಳೋಣ. ಈಗ ಇಲ್ಲಿವು ಫುಲ್ ಫ್ರೈ ಆಗ್ಯಾವ. ಇದೇ ಟೈಪ್ ಬಾಕಿವನ್ನು ಎಲ್ಲ ಫ್ರೈ ಮಾಡ್ಕೊತೀನಿ. ಇನ್ನೊಂದು ಟೈಮ್ ಫ್ರೈ ಮಾಡ್ಕೊತೀನಿ.
ಇಲ್ಲಿ ನೋಡ್ರಿ ರೆಡಿಯಾಗ್ಯಾವು ಸೋಯಾಬೀನ್ 2 ಟೈಮ್ ಫುಲ್ ಫ್ರೈ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿದ್ರೆ ಗೊತ್ತಾಕೈತಿ ಎಷ್ಟು ಕ್ರಿಸ್ಪಿ ಆಗ್ಯಾವ ಅಂಥೇಳಿ. ಈಗೆಲ್ಲ ಫ್ರೈ ಅಂತೂ ಮಾಡಿಟ್ಕೊಂಡಿನಿ. ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋದು. ಈಗ ಬಾಳ್ಗಿ ಇಟ್ಕೊಂಡು ಗ್ಯಾಸ್ ಆನ್ ಮಾಡಾಕ್ತೀನಿ. ಈಗ ಬಾಳ್ಗಿ ಕಾದೈತಿ. ಇಲ್ಲಿ ಆಲ್ರೆಡಿ ನಾ ಏನು ಕರ್ಕೊಂಡು ಇಟ್ಕೊಂಡಿದ್ನಲ್ಲ ಅದೇ ಎಣ್ಣೆನ ಇಲ್ಲಿ ತೊಗೊಳತ್ತೀನಿ. 1 ಚಮಚದಷ್ಟು 1 ಟೀ ಸ್ಪೂನಷ್ಟು ಇಲ್ಲೇ ಜೀರಿಗೆ ಹಾಕ್ಕೊಳಕತ್ತೀನಿ. ಇಲ್ಲೇನು ಮೊದಲು ಹೆಚ್ಚಿಟ್ಕೊಂಡಿದ್ದೆ ಅಂತ ಹಸಿ ಶುಂಠಿ ಹಾಕಾಕತ್ತೀನಿ. ಇಲ್ಲೇ ಉಳ್ಳಾಗಡ್ಡಿ ಹಾಕೋರು ಉಳ್ಳಾಗಡ್ಡಿನೂ ಹಾಕಿರ್ತಾಳೆ, ಆದ್ರೆ ನಾವು ಉಳ್ಳಾಗಡ್ಡಿ ಹಾಕಂಗಿಲ್ಲ. ಇಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕಾಕತ್ತೀನಿ. ಕರಿಬೇವು ಜಾಸ್ತಿ ಹಾಕಾಕತ್ತೀನಿ. ಈಗ ಒಗ್ಗರಣೆ ಅಂತೂ ರೆಡಿ ಆಗೈತಿ. ಈಗ ಇವಕ್ಕೆ ಕರ್ದಿಟ್ಕೊಂಡಂಥ ಸೋಯಾ ಸಂಡಿಗೆ ಹಾಕಾಕತ್ತೀನಿ. ಇವನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಹಾಕಾಕತ್ತೀನಿ. 1 ಟೀ ಸ್ಪೂನ್ ಖಾರ ಪುಡಿ ಹಾಕಾಕತ್ತೀನಿ. ಖಾರ ಪುಡಿ ನಿಮ್ಗೆ ಇಷ್ಟ ಪ್ರಕಾರ ನೀವು ಹಾಕ್ಕೋಬೋದು. ಹೆಚ್ಚಿಗೆ ಬೇಕಂದ್ರೆ ಹೆಚ್ಚಿಗೆ, ಕಡಿಮೆ ಬೇಕಂದ್ರೆ ಕಡಿಮೆನೂ ಹಾಕ್ಕೋಬೋದು. ಈಗ ಇದನ್ನು ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ. ನೀವು ನಿಮ್ಗೆ ಇಲ್ಲೇ ಬಾಳ್ಗಿ ಎತ್ತಿ ಟಾಸ್ ಮಾಡ್ಕೊಳಕ್ಕೆ ಬಂದ್ರೆ ಟಾಸ್ ಮಾಡಿದ್ರಂತೂ ಭಾಳ ಚಲೋ. ಈಗ ನಾನು ಮಿಕ್ಸ್ ಆಗ್ತೈತಿ, ಗ್ಯಾಸ್ ಆಫ್ ಮಾಡ್ಕೋತೀನಿ. ಇದಕ್ಕೆ ಲಿಂಬೆಹಣ್ಣು ಹಿಂಡ್ಕೊಳ್ತೀನಿ. ಬೇಕಂದ್ರೆ ನೀವು ಕೆಚಪ್ ಇದ್ದರೆ ಕೆಚಪ್ಪನ್ನು ಹಾಕ್ಕೋಬೋದು, ಇಲ್ಲ ಕೆಚಪ್ ಹಾಕಕತ್ತಿಲ್ಲ ಹಂಗೆ ಡ್ರೈಯನ್ನು ಮಾಡತ್ತೀನಿ. ಇಲ್ಲಿ ಸೋಯಾ 65 ರೆಡಿಯಾಗ್ಯಾವ. ಅದಕ್ಕೆ ಮೇಲ್ಗಡೆ ಉಳ್ಳಾಗಡ್ಡಿ ಸೊಪ್ಪು ಹಾಕಾಕತ್ತೀನಿ. ಸ್ವಲ್ಪ ಗಾರ್ನಿಷಿಗೆ ಇದ್ರೆ ಹಾಕ್ರಿ, ಇಲ್ಲಾಂದ್ರೆ ನಡಿತೈತಿ. ಕೊತ್ತಂಬರಿ ಇಲ್ಲಾಂದ್ರೆ ಹೆಂಗೆ ಸ್ವಲ್ಪ ಕೊತ್ತಂಬರಿ ಹಾಕೋಣ. ಫೈನಲಿ ಸೋಯಾ 65 ರೆಡಿಯಾಗ್ಯಾವ. ಸೋಯಾ 65 ಅಂದ್ರೆ ಆಲ್ವೇಸ್ ಡ್ರೈ ಏನೇ ಇರ್ತೈತಿ. ನಿಮಗೆ ಡ್ರೈ ಇಷ್ಟ ಆಗಂಗಿಲ್ಲ ಅಂದರೆ ನೀವು ಒಗ್ಗರಣೆ ಒಳಗೆ ಸ್ವಲ್ಪ ಕೆಚಪ್ ಹಾಕ್ಕೊಂಡ್ರೆ ಡ್ರೈನೆಸ್ ಕಡಿಮೆ ಆಗ್ತೈತಿ. ಈಗ ಟೇಸ್ಟ್ ಮಾಡೋಣ. ಮಸ್ತ್ ಸಖತ್ ಟೇಸ್ಟ್ ಬಂದೈತಿ. ಹೊರಗಡೆ ಖಡಕ್ಕಾಗಿ ಕ್ರಿಸ್ಪಿಯಾಗಿ, ಒಳಗಡೆ ಮೆತ್ತಗಾಗಿ ಮಸ್ತ್ ಟೇಸ್ಟ್ ಬಂದಾವು. ನೀವು ಈ ರೆಸಿಪಿ ಒಂದ್ಸರಿ ಖಂಡಿತವಾಗಿ ಟ್ರೈ ಮಾಡಿರಿ. ಇನ್ನೂ ತನಕ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ. ಈ ನಾ ಹಾಕೋ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ತಪ್ಪದೆ ಲೈಕ್, ಶೇರ್ ಮತ್ತು ಕಮೆಂಟನ್ನು ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾ ಹಾಕೋ ಎಲ್ಲ ವಿಡಿಯೋಸನ್ನು ನೀವು ಈಸಿಯಾಗಿ ನೋಡ್ಬೋದು. ಧನ್ಯವಾದಗಳು.